ನಿಮಗೆಲ್ಲರಿಗೂ ಸರೋಜ ಚಂಗೊಳ್ಳಿ ಸಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನೀಡ್ತಾ ಇರುವಂತಹ ಕಾನೂನಿನ ಮಾಹಿತಿ ಧಾರವಾಡ ವಿಧಾನಸಭಾ ಕ್ಷೇತ್ರದ MLA ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾದ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಈ ಒಂದು ಕೇಸಿನ ಪಿನ್ ಟು ಪಿನ್ ಮಾಹಿತಿಯನ್ನು ಈ ಎಪಿಸೋಡಲ್ಲಿ ಕಟ್ಟಿಕೊಡೋ ಪ್ರಯತ್ನ ಮಾಡಿದ್ದೀನಿ. ಕೇಸ್ ನಂಬರಿಂದ ಹಿಡಿದು ಯಾರು ವಾದ ಮಾಡಿದರು, ಯಾಕಾಗಿ ಶಿಕ್ಷೆ ಆಯಿತು, ಯಾರ್ಯಾರಿಗೆ ಶಿಕ್ಷೆ ಆಯಿತು, ಯಾವ ಯಾವ ಅಂಶಗಳು ಸಾಬೀತಾದವು, ಯಾವ ಸೆಕ್ಷನ್ಗಳನ್ನು ಇದರಲ್ಲಿ ಅಳವಡಿಸಲಾಗಿತ್ತು ಎಂಬ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಬೇಕು. ನೀವು 15/6/2016 ಹುಬ್ಬಳ್ಳಿ ಜಿಲ್ಲೆಯ ಹೆಬ್ಬಳ್ಳಿಯ ZP ಮೆಂಬರ್ ಯೋಗೀಶ್ ಗೌಡರ್ ಎಂಬ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಮೆಂಬರ್ ಒಬ್ಬರ ಕೊಲೆಯಾಗುತ್ತದೆ. ಆಸ್ತಿ ಜಗಳವನ್ನು ಮುಂದಿಟ್ಟುಕೊಂಡು ಬಾಡಿಗೆ ಕೊಲೆಪಾತಕರನ್ನ ಕರೆದುಕೊಂಡು ಬಂದು ಯೋಗೀಶ್ ಗೌಡರನ್ನ MLA ಮತ್ತು ಅವರ ತಂಡ ವ್ಯವಸ್ಥಿತವಾಗಿ ಪಿತೂರಿಯನ್ನು ನಡೆಸಿ ಕೊಲೆ ಮಾಡಲಾಗಿದೆ ಎಂಬ ಒಂದು ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸ್ಪೆಷಲ್ ಕೇಸ್ 565/2021 ದಾಖಲಾಗ್ತದೆ. ಹೌದು ಫ್ರೆಂಡ್ಸ್, 21 ಜನ ಆರೋಪಿಗಳ ಮೇಲೆ FIR ದಾಖಲಾಗ್ತದೆ. ವಿಚಾರಣೆ ನಡೆಸಿದಂತಹ ಸ್ಥಳೀಯ ಕೋರ್ಟ್ ನಂತರ CBIಗೆ ಈ ಕೇಸ್ ವರ್ಗಾವಣೆಯಾದ ನಂತರ ಸಂಪೂರ್ಣ ಫೈಲನ್ನು ಹ್ಯಾಂಡ್ ಓವರ್ ಮಾಡಲಾಗ್ತದೆ. CBI ನಡೆಸಿದಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳು, ಸಾಕ್ಷಿ ಆಧಾರಗಳು, ಕಾಲ್ ರೆಕಾರ್ಡಿಂಗ್ಗಳು ಹಾಗೂ ಮೋಟಿವ್, ಪ್ರೀ ಪ್ಲ್ಯಾನ್ಡ್, ಐ ವಿಟ್ನೆಸ್ ಮತ್ತು ಕ್ರಿಮಿನಲ್ ಕಾನ್ಸ್ಪಿರಸಿ, ಸಾಕ್ಷಿ ನಾಶ ಎಲ್ಲ ಅಂಶಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು 21 ಜನ ಆರೋಪಿಗಳಲ್ಲಿ 16 ಜನ ಆರೋಪಿತರಿಗೆ ಆರೋಪಿಗಳೆಂದು ಸಾಬೀತು ಮಾಡಿ ಜೀವಾವಧಿ ಶಿಕ್ಷೆಯನ್ನು ಅನೌನ್ಸ್ ಮಾಡಿದೆ. ಅದರಲ್ಲಿ 2 ಅಪ್ರೂವರ್ ಆಗಿ ಈ ಕೇಸಲ್ಲಿ ಪರಿವರ್ತನೆಯನ್ನು ಆಗ್ತಾರೆ. ಅಪ್ರೂವರ್ ಅಂದರೆ ಆರೋಪಿಗಳೇ ತಾವು ಈ ಕೇಸಿನ ಪರವಾಗಿ ನಾವು ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷಿಯನ್ನು ಹೇಳ್ತೀವಿ ಅಂತೇಳಿ ಸ್ಪೆಷಲ್ ಅಪ್ಲಿಕೇಶನ್ ಹಾಕ್ಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆ ಸ್ಪೆಷಲ್ ಅಪ್ಲಿಕೇಶನ್ ಫೈಲ್ ಮಾಡಿದಾಗ ಆ ಅಕ್ಯೂಸ್ಡ್ಗಳನ್ನು ಅಪ್ರೂವರ್ ಆಗಿ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡು ಬಸವರಾಜ್ ಮುತ್ತಗಿ ಮತ್ತು ಶಿವಾನಂದ ಶ್ರೀಶೈಲ ಬಿರಾದಾರ್ ಅವರನ್ನು ಆ ಕೇಸಲ್ಲಿ ಅಪ್ರೂವರ್ ಆಗಿ ಪರಿಗಣಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು. 2 ಅಪ್ರೂವರನ್ನು ಬಿಟ್ಟು 19 ಜನರ ಮೇಲೆ ಕೇಸಿನ ವಿಚಾರಣೆ ನಡೆದಿತ್ತು. 19 ಜನರಲ್ಲಿ 2ರನ್ನ ಬೆನಿಫಿಟ್ ಆಫ್ ಡೌಟ್ ಮೇಲೆ ವಾಸುದೇವ್ ರಾಮ್, ನೀಲೇಕಣಿ, ಸೋಮಶೇಖರ ಬಸಪ್ಪ, ನ್ಯಾಮಗೌಡ ಅವರನ್ನ ಖುಲಾಸೆಗೊಳಿಸಲಾಗಿದೆ. ಉಳಿದ 16 ಜನರಿಗೆ ಜೀವಾವಧಿ ಶಿಕ್ಷೆ, ಅಂದರೆ ಅವರು ಜೀವಿತಾವಧಿಯವರೆಗೂ ಜೈಲಿನಲ್ಲಿಯೇ ಜೀವನವನ್ನು ಕಳೆಯಬೇಕು ಜಡ್ಜ್ಮೆಂಟ್ ಬಂದಿದೆ. ಹಾಗೆ ಇನ್ನೊಬ್ಬರ ಮೇಲೆ 7 ವರ್ಷ ಶಿಕ್ಷೆಯನ್ನು ವಿಧಿಸಲಾಗಿದೆ. ಹಾಗೆ ತಲಾ 30,000 ರೂಪಾಯಿಯಂತೆ 16 ಲಕ್ಷ ರೂಪಾಯಿಗಳನ್ನು ಕೊಲೆಗೀಡಾದಂತಹ ಯೋಗೇಶ್ ಗೌಡ ಕುಟುಂಬದವರಿಗೆ ಪರಿಹಾರವಾಗಿ ನೀಡಬೇಕು ಅಂತೇಳಿ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಗಜಾನನ ಭಟ್ ಅವರು ತೀರ್ಪನ್ನು ನೀಡಿದ್ದಾರೆ. ಜನಪ್ರತಿನಿಧಿಗಳ ಸೇವೆ ಮಾಡುವ ಬದಲು ತನ್ನ ಅಧಿಕಾರ, ಅಂತಸ್ತನ್ನು, ತನ್ನ ಪವರನ್ನು, ಮಜಲ್ ಪವರನ್ನು, ತನ್ನ ಇನ್ಫ್ಲೂಯೆನ್ಸನ್ನು ಜನಸಾಮಾನ್ಯರ ಮೇಲೆ ಪ್ರಯೋಗ ಮಾಡಿದ ವ್ಯಕ್ತಿಗಳಿಗೆ ಇದು ಎಚ್ಚರಿಕೆ ಗಂಟೆಯಾಗಿದೆ. ತಮಗೆ ಸಿಕ್ಕಂಥ ಅಧಿಕಾರವನ್ನು ಎಷ್ಟರ ಮಟ್ಟಿಗೆ ಕೆಲವು ರಾಜಕಾರಣಿಗಳು ದುರುಪಯೋಗ ಮಾಡಿಸ್ಕೊಳ್ತಾರೆ, ಆ ದುರುಪಯೋಗದ ಫಲವಾಗಿ ಮುಂದೆ ಏನನ್ನು ಅನುಭವಿಸಬೇಕಾಗುತ್ತೆ ಅನ್ನೋದ ಸ್ಪಷ್ಟ ಸಂದೇಶವನ್ನು ಈ ಒಂದು ತೀರ್ಪು ಹೇಳ್ತದೆ ಫ್ರೆಂಡ್ಸ್. ಈ ಒಂದು ಕೇಸಿನಲ್ಲಿ ಯಾವ ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಎಂದರೆ 302 ಅಂದರೆ ಕೊಲೆ ಆರೋಪದ ಸೆಕ್ಷನ್, 201 ಸಾಕ್ಷಿ ನಾಶದ ಸೆಕ್ಷನ್, 143 ಆಫ್ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ 5 ಜನ ಮತ್ತು 5 ಜನಕ್ಕಿಂತ ಹೆಚ್ಚು ಜನರು ಸೇರಿ ಒಂದು ಕ್ರಿಮಿನಲ್ ಅಪರಾಧವನ್ನ ಮಾಡಲಿಕ್ಕೋಸ್ಕರ ಪಿತೂರಿಯನ್ನ ಒಳಸಂಚನ್ನ ಪ್ಲಾನನ್ನು ಮಾಡಿದ್ದಕ್ಕೆ ಸೆಕ್ಷನ್ 143 ಆಫ್ CRPC ಸೆಕ್ಷನ್ ಅನ್ನು ಹಾಕಲಾಗಿತ್ತು.
ಇವೆಲ್ಲ ಸೆಕ್ಷನ್ಗಳನ್ನು ವಿಚಾರಣೆ ಮಾಡಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ CBI ಸಲ್ಲಿಸಿದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮತ್ತು ಎಲ್ಲ ಸಾಕ್ಷಿದಾರರ ಸಂಪೂರ್ಣವಾದ ವಿಶ್ವಾಸಾರ್ಹತೆಯನ್ನು ಪರಿಗಣಿಸಿದ ಸಂತೋಷ್ ಗಜಾನನ ಭಟ್ ಸಾಹೇಬರವರು ಈ ಒಂದು ಕಠಿಣ ಶಿಕ್ಷೆಯನ್ನು ಕೊಡಲಿಕ್ಕೆ ಕಾರಣವಾಯಿತು. ಸುಮಾರು 10 ವರ್ಷಗಳ ಕಾಲ ಈ ಕೇಸಿನ ಆರೋಪದಿಂದ ಹೊರಬರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿತ್ತು. 2016ರಲ್ಲಿ ನಡೆದಂತಹ ಈ ಒಂದು ಕೊಲೆ ಪ್ರಕರಣದಿಂದ ಹೊರಬರಲಿಕ್ಕೆ ಆರೋಪಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು, ಸಾಕ್ಷಿನಾಶವನ್ನು ಮಾಡಿದರು. ಆದರೆ ಎಚ್ಚರಿಕೆ ಗಂಟೆಯಾಗಿ ಜನಪ್ರತಿನಿಧಿಗಳು ಹೇಗಿರಬೇಕು ಮತ್ತು ಜನಪ್ರತಿನಿಧಿಗಳು ತಪ್ಪು ಮಾಡಿದರೆ ಯಾವ ರೀತಿ ಶಿಕ್ಷೆಗೆ ಒಳಗಾಗ್ತಾರೆ ಅನ್ನೋದನ್ನು ಇತಿಹಾಸದ ಪುಟಗಳಲ್ಲಿ ಸೇರುವಂತಹ ಐತಿಹಾಸಿಕ ತೀರ್ಪನ್ನು ಈ ಒಂದು ಕೋರ್ಟ್ ನೀಡಿದೆ. CBI ನೀಡಿದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಸರ್ಕಾರದ ಪರವಾಗಿ ವಾದ ಮಾಡಿದ್ದಂತಹ KS ಹೇಮಾ ಕಾರಂತ್ ಮತ್ತು ಶಿವಾನಂದ ಪೆರ್ಲಾ ಪ್ರಾಸಿಕ್ಯೂಟರ್ಗಳು ಇಂಚಿಂಚಾಗಿ ನ್ಯಾಯಾಧೀಶರ ಮುಂದೆ ಪ್ರೂವ್ ಮಾಡಲಿಕ್ಕೆ ಸಹಕಾರವನ್ನು ನೀಡಿದರು. ಇದರಲ್ಲಿ ಸಾಕ್ಷಿ ನೀಡಿದಂತಹ ಪ್ರತಿಯೊಂದು ಸಾಕ್ಷಿದಾರರ ವಿಶ್ವಾಸಾರ್ಹತೆಯನ್ನು ಗಮನಕ್ಕೆ ತೆಗೆದುಕೊಂಡು CBI ನೀಡಿದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟಿಗೆ ಬೆಂಬಲವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ KS ಹೇಮಾ ಕಾರಂತ್ ಮತ್ತು ಶಿವಾನಂದ ಪೆರ್ಲಾ ಅವರು ಸಾಕಷ್ಟು ಶ್ರಮವನ್ನು ವಹಿಸಿ ಲಭ್ಯ ಇದ್ದಂತಹ ಸಾಕ್ಷಿದಾರರಿಗೆ ಮತ್ತು CBI ಕೊಟ್ಟಂತಹ ರಿಪೋರ್ಟಿಗೆ ತಾಳೆ ನೋಡಿ ಪ್ರತಿಯೊಂದು ಸಾಕ್ಷಿದಾರರನ್ನು ಕೂಲಂಕುಷವಾಗಿ ಪರಿಶೀಲನೆಗೆ ಹಚ್ಚಿ ನ್ಯಾಯಾಧೀಶರ ಮುಂದೆ ಪ್ರೂವ್ ಮಾಡಿದ್ದಾರೆ. ಈ ಒಂದು ಕೊಲೆ ಸಂಚಿಗೆ ಮೋಟಿವ್ ಇತ್ತು, ಪ್ರೀ ಪ್ಲಾನ್ ಇತ್ತು, ವಿಟ್ನೆಸ್ಗಳಿದ್ರು, ಕ್ರಿಮಿನಲ್ ಕಾನ್ಸ್ಪಿರಸಿ ಇತ್ತು, ಸಾಕ್ಷಿನಾಶ ಮಾಡಿದ್ದರು. ಇವೆಲ್ಲ ಅಂಶಗಳನ್ನು ಇಂಚಿಂಚಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನ್ಯಾಯಾಧೀಶರ ಮುಂದೆ ಪ್ರೂವ್ ಮಾಡಿದ್ದರು. ಫ್ರೆಂಡ್ಸ್, ಈ ಒಂದು ಕೊಲೆ ಕೇಸಿನಲ್ಲಿ 16 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದ್ದೇ ಅಲ್ಲದೆ ಇವರ ಮೇಲೆ ಪರ್ಜುರಿ ಕೇಸನ್ನ ಜಡಿಯಲು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟಿನ ರಿಜಿಸ್ಟ್ರಾರ್ ಅವರಿಗೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ನಿರ್ದೇಶನವನ್ನು ಕೂಡ ನೀಡಿದ್ದಾರೆ. ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿಯನ್ನು ನುಡಿದರೆ ಕಲಂ 340 CRPCಯ ಪ್ರಕಾರ ಪರ್ಜುರಿ ಅಂತ ಹೇಳಿ ಅನ್ಸ್ಕೊಳ್ತದೆ. ಈ ಒಂದು ಪರ್ಜುರಿ ಪ್ರಕರಣವನ್ನು ಕೂಡ ಸುಳ್ಳು ಸಾಕ್ಷಿ ನುಡಿದವರ ಮೇಲೆ ನೀವು ರಿಜಿಸ್ಟರ್ ಮಾಡಬೇಕು ಅಂತೇಳಿ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟಿನ ರಿಜಿಸ್ಟ್ರಾರ್ ಅವರಿಗೆ ನ್ಯಾಯಮೂರ್ತಿಗಳು ನಿರ್ದೇಶನವನ್ನು ನೀಡಿದ್ದಾರೆ. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಮತ್ತು ಪೊಲೀಸ್ ಇಲಾಖೆಯ CC ಕ್ಯಾಮೆರಾಗಳಿರ್ಬೋದು ಅಥವಾ ವಿಟ್ನೆಸ್ ಸ್ಟೇಟ್ಮೆಂಟ್ಗಳನ್ನು ತಿದ್ದೋದಾಗಿರ್ಬೋದು, ಕಲಂ 201ರ ಪ್ರಕಾರ ಲಭ್ಯ ಇರುವಂತಹ ಸಾಕ್ಷಿಗಳನ್ನು ಮಾರ್ಪಾಡು ಮಾಡೋದಾಗಿರ್ಬೋದು, ಇತ್ಯಾದಿಗಳನ್ನು ತಿದ್ದುಪಡಿ ಮಾಡಿದ ಆರೋಪದ ಮೇಲೆ ಪೊಲೀಸ್ ಅಧಿಕಾರಿಗಳ ಮೇಲೆ ಒಂದು ಆರೋಪವನ್ನು ಅಡಿಷನಲ್ ಆಗಿ ಹೊರಿಸಲಾಗಿದೆ. ಹಾಗೆ ಪರ್ಜುರಿ ಪ್ರಕರಣವನ್ನು ಭರ್ಜರಿಯಾಗಿ ಮುಂದುವರಿಸಲು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರಿಜಿಸ್ಟ್ರಾರ್ ಅವರಿಗೆ ನಿರ್ದೇಶನವನ್ನು ನೀಡಿದೆ. ಈ ಒಂದು ತೀರ್ಪಿನ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ಕೇಸಲ್ಲಿ ಶಿಕ್ಷೆ ಆಗಿದೆ, ಮುಂದೇನಾಗಬಹುದು ಅನ್ನೋದನ್ನು ನಾವು ಯೋಚನೆ ಮಾಡೋಣ. ಈ ಒಂದು ಕನ್ವಿಕ್ಷನ್ನ ಮೇಲೆ ಕರ್ನಾಟಕ ಹೈಕೋರ್ಟಿಗೆ ಅಪೀಲನ್ನು ಹೋಗಬಹುದು. ಹೈಕೋರ್ಟ್ ಅವರ ಸಾಕ್ಷಿ ಆಧಾರಗಳು ಸರಿಯಾಗಿ ಇಲ್ಲ ಅಂತ ಕಂಡು ಬಂದರೆ ಸೆಂಟೆನ್ಸನ್ನು ರೆಡ್ಯೂಸ್ ಮಾಡಬಹುದು ಅಥವಾ ಆರೋಪಿಗಳನ್ನು ಈ ಒಂದು ಕೇಸಲ್ಲಿ ಅಪೀಲ್ ಆರ್ಗ್ಯುಮೆಂಟ್ ಆದ ನಂತರ ಅಕ್ವಿಟನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಅಕ್ವಿಟ್ ಆಗೋ ಚಾನ್ಸಸ್ 100ಕ್ಕೆ 100ರಷ್ಟು ಖಂಡಿತವಾಗಲೂ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಒಂದು ಸಿವಿಯರ್ ಆದಂಥ ಪ್ರಕರಣ ಆಗಿರ್ತದೆ. ಅದರಲ್ಲೂ ಜನಪ್ರತಿನಿಧಿ ಆದಂತಹ MLA ಆ್ಯಂಡ್ ಟೀಮ್ ಮಾಡಿದಂಥ ಪ್ರಕರಣ ಆಗಿದೆ. ಅದರಲ್ಲೂ ಕಲಂ 302 ಇದೆಯಲ್ಲ, ಇದು ಸಿವಿಯರ್ ಆದಂತಹ ಕೊಲೆ ಪ್ರಕರಣ ಆಗಿರೋದ್ರಿಂದ ಅಕ್ವಿಟಲ್ ಆಗುವ ಸಾಧ್ಯತೆ 100ಕ್ಕೆ 100ರಷ್ಟು ಕಡಿಮೆ ಇದೆ ಅಂತಲೇ ಹೇಳಬಹುದಾಗಿದೆ. ಹಾಗೆ ರೀಟ್ರಯಲ್ ಅಥವಾ ಕೇಸ್ ರಿಮ್ಯಾಂಡ್ ಆಗಲು ಇದರಲ್ಲಿ ಅವಕಾಶ ಇದೆ. ಯಾಕೆಂದರೆ ಹೈಕೋರ್ಟಿನಲ್ಲಿ ಅಪೀಲ್ ಹಾಕಿದಾಗ ಮಾನ್ಯ ಜನಪ್ರತಿನಿಧಿಗಳ ಕೋರ್ಟಿನಲ್ಲಿ ಸರಿಯಾಗಿ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿಲ್ಲ, ಅವುಗಳನ್ನು ಅನಾಲಿಸಿಸ್ ಮಾಡುವಾಗ ಸರಿಯಾದ ತೀರ್ಪನ್ನು ಕೊಡಲಿಲ್ಲ ಅಂತ ಹೇಳಿ
ಆರೋಪಿಗಳ ಪರ ವಕೀಲರು ಆರ್ಗ್ಯುಮೆಂಟ್ ಮಾಡಿದಲ್ಲಿ ಆ ಒಂದು ಆರ್ಗ್ಯುಮೆಂಟ್ ಮೇಲೆ ಮಾನ್ಯ ಹೈಕೋರ್ಟ್ಗೆ ಡೌಟ್ಗಳು ಕ್ರಿಯೇಟ್ ಆದರೆ ಮಾತ್ರ, ಸಾಕ್ಷಿಗಳ ವಿಚಾರಣೆಯಲ್ಲಿ ಸಂದೇಹಗಳು, ಅನುಮಾನಗಳು ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರ ಗಮನಕ್ಕೆ ಬಂದರೆ ಮಾತ್ರ ಈ ಕೇಸನ್ನು ರಿಮ್ಯಾಂಡ್ ಮಾಡಲಿಕ್ಕೆ ಅವಕಾಶವಿದೆ. ರೀಟ್ರಯಲ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಡಲಿಕ್ಕೂ ಕೂಡ ಅವಕಾಶ ಇದೆ. ಹಾಗೆ ಮಾನ್ಯ ಹೈಕೋರ್ಟಲ್ಲಿ ಅವರಿಗೆ ಬೇಲ್ ಸಿಗದೇ ಇದ್ದರೆ, ರೀಟ್ರಯಲ್ಗೆ ಅವಕಾಶ ಸಿಗದೇ ಇದ್ದರೆ, ಅಥವಾ ಅವರಿಗೆ ಸೆಂಟೆನ್ಸ್ ರೆಡ್ಯೂಸ್ ಮಾಡದೇ ಇದ್ದರೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟಲ್ಲೂ ಕೂಡ ಅವರು ಅಪೀಲನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಇದೇ ನ್ಯಾಯಾಧೀಶರು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಅನೌನ್ಸ್ ಅನ್ನು ಮಾಡಿದರು. ಅವರಿಗಾಗಲೇ ಕಾರಾಗೃಹದಲ್ಲಿ ಇರುವಂತಹ ವಿಚಾರ ನಮಗೆಲ್ಲ ಗೊತ್ತಿದೆ. ಆದರೆ ಅವರು ಅಪೀಲ್ ಹೋದಾಗ ಹೈಕೋರ್ಟ್ ಕೂಡ ಅವರನ್ನು ಖುಲಾಸೆಗೊಳಿಸುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಸರಿಯಾಗಿ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿಲ್ಲ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಚರ್ಚಿತವಾಗಿತ್ತು. ಪ್ರಜ್ವಲ್ ರೇವಣ್ಣ ಅವರು ಇದೇ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿನ ವಿರುದ್ಧವಾಗಿ ಹೈಕೋರ್ಟಿಗೆ ಹಾಕಿದಂಥ ಅಪೀಲ್ ಇನ್ನೂ ಪೆಂಡಿಂಗ್ ಇದೆ. ಅವರಿಗೆ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿಲ್ಲ. ಹಾಗೆ ಕೇಸ್ ಕೂಡ ಆರ್ಗ್ಯುಮೆಂಟಿಗೆ ಬಂದು ರೀಟ್ರಯಲ್ಗೆ ಅಥವಾ ರಿಮ್ಯಾಂಡಿಗೆ ಅವಕಾಶ ಕೂಡ ಕೊಟ್ಟಿಲ್ಲ. ಎಮ್ಎಲ್ಎ ಆಗಿದ್ದಂತಹ ವಿನಯ್ ಕುಲಕರ್ಣಿಯವರು ಮಾಡಿದಂತಹ ಈ ಒಂದು ಕಾನ್ಸ್ಪಿರಸಿ ಸಾಕಷ್ಟು ಸಾಕ್ಷಿ ಆಧಾರದ ಮೇಲೆ ಸಾಬೀತಾಗಿರೋದ್ರಿಂದ ಇಲ್ಲಿ ಅಪೀಲಲ್ಲಿ ಸ್ಟೇ ಆಗೋದು ತುಂಬಾ ಕಷ್ಟ ಇದೆ. ಹಾಗೆ ಸೆಂಟೆನ್ಸ್ ರೆಡ್ಯೂಸ್ ಆಗೋದು ತುಂಬ ಕಷ್ಟ ಇದೆ. ಅದೇ ರೀತಿಯಲ್ಲಿ ರೀಟ್ರಯಲ್ಗೂ ಕೂಡ ಅವಕಾಶ ನೀಡುವ ಸಾಧ್ಯತೆಗಳು ಶೂನ್ಯ ಅಂತಲೇ ಹೇಳಬಹುದಾಗಿದೆ. ವಿನಯ್ ಕುಲಕರ್ಣಿಯವರ MLA ಸ್ಥಾನದ ಭವಿಷ್ಯ ಏನಾಗಬಹುದು ಅನ್ನೋದನ್ನ ನಾವು ಹೇಳೋದಾದ್ರೆ, ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿನ ಪ್ರತಿ ವಿಧಾನಸೌಧದ ಸಚಿವಾಲಯವನ್ನ ತಲುಪಿದ ನಂತರ ವಿನಯ್ ಕುಲಕರ್ಣಿಯವರ MLA ಪದವಿಯನ್ನ ಅನೂರ್ಜಿತಗೊಳಿಸಬಹುದು. ವಿನಯ್ ಕುಲಕರ್ಣಿಯವರು ಇದರ ಮೇಲೆ ಅಪೀಲ್ ಹೋದರೆ, ಅಕಸ್ಮಾತ್ ಸ್ಟೇ ಸಿಕ್ಕರೆ ಆ ಒಂದು MLA ಸ್ಥಾನವನ್ನು ಅನೂರ್ಜಿತಗೊಳಿಸುವ ಆದೇಶಕ್ಕೆ ತಾತ್ಕಾಲಿಕ ತಡೆ ಬೀಳಬಹುದಾಗಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಜನರಿಂದ ಜನರೈಕೆಯಾಗಿ ಜನರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತೇಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ಜನಪ್ರತಿನಿಧಿಗಳು ಗೆದ್ದ ನಂತರ ಯಾವ ಸಮಾಜ ಬಾಹಿರವಾದ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಾಗ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ, ಯಾವ ರೀತಿ ಕಟಕಟೆಯನ್ನು ಏರ್ಬೇಕಾಗ್ತದೆ, ಯಾವ ರೀತಿ ಕಂಬಿಯನ್ನು ಎಣಿಸಬೇಕಾಗ್ತದೆ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿ MLA ಅಂತಹ ಪದವಿಯನ್ನು ಪಡೆದಂತಹ ಧಾರವಾಡ ವಿಧಾನಸಭಾ ಕ್ಷೇತ್ರದ MLA ವಿನಯ್ ಕುಲಕರ್ಣಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಕೊಲೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕೋಟಿ ಕೋಟಿ ಹಣ ಸಂಪಾದನೆಯನ್ನ ಮಾಡಿದ್ದನ್ನ ಎಂಜಾಯ್ ಮಾಡುವುದನ್ನು, 3 ಮಕ್ಕಳ ತಂದೆ ಹ್ಯಾಪಿಯಾಗಿ ಜೀವನವನ್ನ ಮಾಡುವುದನ್ನ ಬಿಟ್ಟು ಕತ್ತಲೆಯ ಕೋಣೆಯೊಳಗೆ ಜೈಲಿನ ಕಂಬಿಯ ಹಿಂದೆ ಜೀವನವನ್ನ ನಡೆಸಬೇಕಾದಂತಹ ಸನ್ನಿವೇಶವನ್ನ ತಂದುಕೊಂಡಿದ್ದಾರೆ. ಇದೊಂದು ಎಚ್ಚರಿಕೆಯ ಗಂಟೆ ಆಗಿದೆ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ.